ಎಲ್ಲಿ ಅವ್ರು ನಾಟಿ ಮಾಡ್ತಿದ್ದಾರೆ? 50 ಎಕರೆ ಜಮೀನ್ ಇದೆ ಅಂತೆ ಅವ್ರದ್ದು. ಈಗ ಒಂದ್ 25 ಎಕರೆಗೆ ಮಾಡ್ತಾ ಇದಾರೆ. ಅವ್ರದ್ದು ಫ್ರೆಂಡ್ ಅವರು ಹೇಳ್ತಾ ಇರೋದು ನಮ್ ಭೂಮಿಗೆ ಅಡ್ಜಸ್ಟ್ ಆದ್ರೆ ತಿರ್ಗಾ ಬಂದ್ ತಗೊಂಡ್ ಹೋಗ್ತಿದೀವಿ, ಈ ಭೂಮಿಗೂ ಆ ಭೂಮಿಗೂ ಇದೆಯಲ್ಲ. मैंने जेसीबी से 2x2 का जो पिट कराया था मैं, उसके पहले सबसे पहले मैं मिट्टी में मैंने 10 ट्राली पर एकड़ ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. HMP ಯೂಟ್ಯೂಬ್ ಪ್ರೋಗ್ರಾಮ್ ಸ್ವಾಗತ. ಇಲ್ಲಿ ಅರುಣಾ ನರ್ಸರಿಯಿಂದ ಇಲ್ಲಿಗೆ ಉತ್ತರ ಪ್ರದೇಶಕ್ಕೆ ಸಸ್ಯ ಹೋಯ್ತಾ ಇದ್ದಾರೆ. ಯುಪಿ ಅಲ್ಲ ಸರ್? ಯುಪಿ ಉತ್ತರ ಪ್ರದೇಶ ಸಸ್ಯ ಹೋಯ್ತಿದ್ದಾರೆ. ಅದೇ ರೀತಿ ಸರ್ ಇದ್ದಾರೆ, ಅವರು ಎಷ್ಟು ಎಕರೆಯಲ್ಲಿ ನಾಟಿ ಮಾಡ್ತಾ ಇದ್ದಾರೆ, ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಯೋಣ ಸರ್. ಒಂದ್ ಸ್ವಲ್ಪ ತಮ್ಮ ಪರಿಚಯ ಮಾಡಿಕೊಡಿ ಅಂತ ಹೇಳಿ. तुम्हारा नाम कोसा गाँव? सर मेरा नाम भगीरथ चौधरी। इंदौर के पास मेरा गांव है, जहां पर मेरे पास 50 एकड़ जमीन है। तो मैं ये शुरुआत नारियल से और सुपारी से करना चाह रहा हूँ। तो मैं 2 एकड़ जमीन में मैंने प्लान किया है कि मेरे फ्रेंड ने मुझे सजेस्ट किया, वो चित्रदुर्ग का रहने वाला है, कि आप ये ट्राई कर सकते हो, क्योंकि हम लोग अभी सोयाबीन और जवार या मक्का लेते हैं, तो हर 6 मंथ में हमको कल्टीवेशन करना पड़ता है। तो मैं जब भी यहाँ देखता हूँ, घूमता हूँ, तो देखता हूँ यहाँ के किसानों का जो खेती करने का तरीका, तो थोड़ा सीख रहा हूँ, मैं थोड़ा ट्राई कर रहा हूँ। ಓಕೆ ಸರ್, ಈಗ ಎಷ್ಟು ಎಕರೆಯಲ್ಲಿ ಅವ್ರು ನಾಟಿ ಮಾಡ್ತಾ ಇದ್ದಾರೆ? 50 ಎಕರೆ ಜಮೀನ್ ಇದೆ ಅಂತೆ ಅವ್ರದ್ದು. ಈಗ ಒಂದ್ 25 ಎಕರೆಗೆ ಮಾಡ್ತಾ ಇದಾರೆ. ಅವ್ರದ್ದು ಫ್ರೆಂಡ್ ಚಿತ್ರದುರ್ಗದಲ್ಲಿ ಇದಾರಂತೆ. ಅವ್ರ ಕಡೆಯಿಂದ ಇಲ್ಲಿಗೆ ಅರುಣಾ ನರ್ಸರಿಗೆ ಮೀಟ್ ಮಾಡಕ್ ಬಂದಿದ್ದಾರೆ. ಈಗ ಎಲ್ಲ ಇದು ಏನು ನಮ್ಮ ತೆಂಗಿನ ಗಿಡ, ಅಡಕೆ ಗಿಡ ಎಲ್ಲ ಸಸಿ ತಾಂಡಿದ್ದಾರೆ ಇವಾಗ ಅಂತ ಹೇಳ್ತಾ ಇದಾರೆ. ಗೋಧಿ, ರಾಗಿ ಎಲ್ಲಾ ಬೆಳಿತೀವಿ ಅಂತ ಹೇಳ್ತಾ ಇದಾರೆ. ಶಿಕ್ಷಕರ ನೋಡಬಹುದು, ಇವರು ಉತ್ತರ ಪ್ರದೇಶದಿಂದ ಬಂದು ಅಲ್ಲಿ ಬೆಳಿತಕ್ಕಂತ ವೆರೈಟೀಸ್ ಹೇಳಿದ್ದಾರೆ. ಈಗ ಅವ್ರದ್ದು ಇರತಕ್ಕಂತ 50 ಎಕರೆ ಜಮೀನಲ್ಲಿ ಎಷ್ಟೇ 20 ಎಕರೆ ಇದೆ, 25 ಎಕರೆಗೆ ನಾಟಿ ಮಾಡ್ತಾ ಇದಾರೆ. ಈಗ ಗೋಧಿ ಎಲ್ಲ ಐತಂತೆ. ಅದರಲ್ಲಿ ನಾಟಿ ಮಾಡ್ತಿದ್ದಾರೆ ಸರ್. ಈಗ ಏನೇನ್ ಸಸಿ ತಗೊಂಡಾರ ಸರ್ ಅವರು? तुम बोलो कितना क्या 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 लिया करके? मैंने ये लिया हूँ 100 टॉल कोकोनट लिया हूँ, 50 मैंने ड्वार्फ जो हाइब्रिड वेराइटी वो लिया हूँ, और 200 ताइवान पिग गुआवा लिया हूँ, 70 बालाजी नींबू लिया हूँ, और कुछ 2-3 प्लांट मैंने अपने एक्सपेरिमेंट के लिए सपोटा है, फिर कस्टर्ड एप्पल, ऑरेंज ये भी लिया हूँ, ताकि मैं देखूंगा मेरी मिट्टी मेरा क्लाइमेट कैसे सूट होता है, उस हिसाब से मैं एक्सटेंड करूंगा। ಅವ್ರು ಹೇಳ್ತಾ ಇರೋದು ನಮ್ ಭೂಮಿಗೆ ಅಡ್ಜಸ್ಟ್ ಆದ್ರೆ ತಿರ್ಗಾ ಬಂದ್ ತಗೊಂಡ್ ಹೋಗ್ತಿದೀವಿ, ಈ ಭೂಮಿಗೂ ಆ ಭೂಮಿಗೂ ಇದೆಯಲ್ಲ, ಹಂಗಾಗಿ ಎಲ್ಲಾ ಸ್ವಲ್ಪ ತಗೊಂಡಿದೀನಿ, ನೆಕ್ಸ್ಟ್ ಬಂದ್ಬಿಟ್ಟು ಆಮೇಲೆ ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾ ಇದಾರೆ. ಕೊಕೊನಟ್ ಎಷ್ಟು 100 ಪೀಸ್? 100 ಪೀಸ್ ತಗೊಂಡಿದ್ದಾರೆ. ಮತ್ತೆ ಇದು ಮ್ಯಾಂಗೋ ಎಲ್ಲ 70. ಆಲ್ರೆಡಿ 300 ಲಗಾ ಚುಕಾ ಹೂಂ. ಅವ ಆಲ್ರೆಡಿ ಐತಂತೆ, 300 ಐತಂತೆ. ಅದಕ್ಕೆ ಈಗ ಒಂದ್ 70 ತಗೊಂಡಿದ್ದಾರೆ. ಮತ್ತೆ ಲೆಮನ್ 70 ಲೆಮನ್ 70 ತಗೊಂಡಿದ್ದಾರೆ ಸರ್. ಅವರು ಈಗ ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ಯಾವ ತರ ಮಾಡಿದ್ದಾರೆ ಅಂತ ಹೇಳಿ ಸರ್. तुम उधर खेत में प्रोसेसिंग कैसा करे? तो मैंने अभी अप्रैल में मैंने जेसीबी से 2x2 का जो पिट कराया था मैं, उसके पहले सबसे पहले मैं मिट्टी में मैंने 10 ट्राली पर एकड़ मैंने काऊ डंग डाला हूँ। उसके बाद मैंने उसमें डीप प्लाउ करके रोटावेटर चला के मिट्टी को मैंने प्लेन किया। उसके बाद जेसीबी से मैंने डिग किया हूँ पिट। उसके बाद उसमें मैंने हमारा नीम केक 2 kg पर फीट प्लस 10 kg काऊ डंग और मिट्टी से मैं उसको फिल करके और आया अभी। अब मैं उसमें मैंने बीच में सोयाबीन मक्का लगा दिया हूँ। 10 kg ಒಂದು ಬ್ಯಾಗು 2 ದಾಯ ಮಾಡ್ಬಿಟ್ಟು ಅವರು ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದಾರೆ. ಎಲ್ಲ ಕ್ಲೀನ್ ಮಾಡಿ 10 ಎಕರೆಗೆ ಇವಾಗ 2 ಇದ್ ಮಾಡ್ತೀನಿ, 2 ಅಂತ ಹೇಳಿ 2 ಗುಂಡಿ ತೆಗೆದು ಆಳ ತೆಗೆದು ಮಾಡ್ತೀವಿ. ಗೊಬ್ಬರ ಎಲ್ಲ ಹಾಕಿ ನಮ್ದೇ ಅವ್ರದೇ ಓನ್ ಇದೆ ಅಂತೆ, ಓನ್ ಗೊಬ್ಬರ ಎಲ್ಲ ಇದೆ ಅಂತೆ. ಹಸಿಂದ ಇದೆ ಅಂತೆ, ಹಸಿನ ಗೊಬ್ಬರನೇ ಹಾಕ್ತಾರೆ, ನಾಟಿ ಮಾಡ್ತಾರೆ. ಮತ್ತೆ ಇವ್ರಿಗೆ ಯಾವ ತರ ಕಾಂಟ್ಯಾಕ್ಟ್ ಆಯ್ತು ಸರ್? ನರ್ಸರಿ ಇವ್ರ ಫ್ರೆಂಡ್ ಚಿತ್ರದುರ್ಗದಲ್ಲಿ ಇದಾರಂತೆ. ಚಿತ್ರದುರ್ಗದಲ್ಲಿ ಇದಾರಂತೆ. ಇವ್ರು ಅವಾಗ ಬಂದು ಹೋಗ್ತಾ ಇರ್ತಾರಂತೆ. ಅವ್ರ ಕಡೆಯಿಂದ ಪರಿಚಯ. ಅಲ್ಲಿ ಯಾರ ಪ್ಲಾಂಟೇಶನ್ ಮಾಡಿದಾರ? उधर तुम्हारा फ्रेंड चित्रदुर्ग में 4 एकड़ में किया उसने। 4 ಎಕರೆಗೆ ಮಾಡಿದಾರಂತೆ. 4 ಎಕರೆಗೆ ಮಾಡಿದಾರಂತೆ ಅವರು. ಈಗ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಅಲ್ಲ, MP ಇದು ಇಂದೂರ್ ಮಧ್ಯಪ್ರದೇಶ ಇಂದೂರು. ಶಿಕ್ಷಕರ ನೋಡಬಹುದು, ಮಧ್ಯಪ್ರದೇಶ ಇಂದೂರದಿಂದ ಬಂದು ಇಲ್ಲಿದ್ದ ಸಸಿ ಹೋಯ್ತಿದ್ದಾರೆ. ಇವ್ರ ಫ್ರೆಂಡ್ ಚಿತ್ರದುರ್ಗದಲ್ಲಿ ಇದ್ರಂತೆ.
ಅವರ ಮೂಲಕವಾಗಿ ಅವರು ಫ್ರೆಂಡ್ಸ್ ಜೊತೆಗೂ ಅಲ್ಲೇ 4 ಎಕರೆಯಲ್ಲಿ ಇದು ಮಾಡಿದಾರೆ ಸರ್. ಇಲ್ಲ, ಅವ್ರು ಚಿತ್ರದುರ್ಗ ಫ್ರೆಂಡ್ಸ್ ಚಿತ್ರದುರ್ಗ, ಇವ್ರಿರೋದು ಇಂದೂರಿಂದ ಬಂದಿದ್ದಾರೆ. ಫ್ರೆಂಡ್ ಮುಖಾಂತರ ಬಂದು ಇಲ್ಲಿ ಅರುಣಾ ನರ್ಸರಿ ಬಂದು ಸಸಿಯನ್ನು ತಗೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಮತ್ತೆ ಆ ಕಡೆ ಯಾವ ವೆರೈಟಿ ಬೆಳಿತಾರೆ? ಅಲ್ಲಿ ಗೋಧಿ ಜಾಸ್ತಿ, ಗೋಧಿನೇ ಜಾಸ್ತಿ. उधर क्या तुम मेज जोले मक्का and then soybean and rabi gram chana ಗೋಧಿ. ಈ ತರ ಫ್ರೂಟ್ಸ್, ತೆಂಗಿನಕಾಯಿ ಇಲ್ಲ ಅವ್ಯಾವಿಲ್ಲ. ಇವ್ರು ಹೊಸದಾಗಿ ವೆರೈಟಿ ಇವಾಗ ಹೊಸದಾಗಿ ಮಾಡೋಣ ಪ್ಲಾಂಟ್ ಅಂತ ಹೇಳಿ ಇದ್ ಮಾಡಿದ್ದಾರೆ. ಚಿಕ್ಕ plants are there 5 10 in the some people. ನೋಡ್ಬೋದು, ಇವರು ಚಿತ್ರದುರ್ಗಕ್ಕೆ ಹಿರಿಯೂರಲ್ಲಿ ಬಂದು ಫ್ರೆಂಡ್ ಮುಖಾಂತರ ಬಂದು ಅಲ್ಲಿ ಎಲ್ಲಾ ಬೆಳೀತಕ್ಕಂಥದ್ದು ಮೆಕ್ಕೆಜೋಳ ಇರ್ಬೋದು, ಗೋಧಿ ಇರ್ಬೋದು, ಆ ತರದ್ ವೆರೈಟಿ ಬೆಳೀತಾರೆ. ಇವರು ಚಿಕ್ಕ ಪ್ಲಾಂಟೇಶನ್ ಮಾಡ್ತಾ ಇದಾರೆ. ಅದಕ್ಕಾಗಿ ನಮಗೆ ತುಂಬಾ ಖುಷಿ ಆಯ್ತು. ಅವ್ರು ಅಲ್ಲಿಂದ ಬಂದು ಸಸಿ ಹೋಯ್ತಾ ಇದಾರೆ ಅಂದಾಗ ಕರ್ನಾಟಕದಿಂದ ಇದಕ್ಕೆ ಹೋಯ್ತಾ ಇದ್ರೆ ನಮಗೆ ಬಹಳ ಖುಷಿ ಆಯ್ತು. ಅರುಣಾ ನರ್ಸರಿಯಲ್ಲಿ ಬಂದು, ಯಾಕಂದ್ರೆ ನಮಗೂ ಬಹಳ ಸಂತೋಷ ಆಗ್ತಿದೆ. ಯಾಕಂದ್ರೆ ಈ ತರ ನಮ್ಮ ಕರ್ನಾಟಕ ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಸಸಿ ತಗೊಂಡ್ ಹೋಗ್ತಾರೆ ಅಂದ್ರೆ ಅದೊಂದು ಹೆಮ್ಮೆಯ ವಿಚಾರ ಇರ್ಬೋದು. ಈ ತರ ನಮ್ಮ ತೆಂಗಿನ ಸಸಿಗಳಾಗ್ಲಿ ಅವೇ ಆಗ್ಲಿ ಯಾವ ರೀತಿ ಬೆಳಿತಾರೆ ಅನ್ನೋದು ಅವ್ರಿಗೆ ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೋಬೇಕು. ಹಾಗಾಗಿ ಒಳ್ಳೊಳ್ಳೆ ವೆರೈಟಿಗಳನ್ನ ತಗೊಂಡೋಗಿ ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ಇದೀವಿ ಅಂತ ಹೇಳ್ರಿ ಸರ್. ये बोल रहा है उधर जाके हमारा गाँव से लेके जा रहा है, तुम्हारा को अच्छा वन करके बोल रहा है. Thank you sir. I always ಈ ತರ ನಿಮ್ಗೆ ಒಳ್ಳೇದಾಗ್ಲಿ. Thank you so much. Thank you. thanks for sir. ವೀಕ್ಷಕರು, ಇವರು ಅದೇ ರೀತಿ ಎಲ್ಲಾ ರೀತಿಯ ಫ್ರೂಟ್ಸ್ ಗಳನ್ನು ತಗೊಂಡಿದ್ದಾರೆ. ನೋಡ್ಬೋದು, ಹಲಸಾಗಿರ್ಬೋದು, ಕಿತ್ತಾಳೆ ಆಗಿರ್ಬೋದು, ಮತ್ತೆ ಕ್ಯಾರಲ್ ಆಗಿರ್ಬೋದು, ಸಪೋಟೊ ಹಣ್ಣಾಗಿರ್ಬೋದು, ಸಪೋಟೊ ಮತ್ತೆ ಫ್ಲವರ್ಸ್ ಇರ್ಬೋದು, ಎಲ್ಲ ರೀತಿಯ ಸಸ್ಯಗಳನ್ನು ತೆಗೆದುಕೊಂಡು ಇದರಲ್ಲಿ ಬೆಳೆಯೋಕ್ಕೆ ಅವ್ರು ಇದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಅವ್ರದ್ದು ಗಾಡಿ ಸತಿಗೂ ಹೊಂಟಿದೆ. ಅದೇ ರೀತಿ ಗಾಡಿ ಲೋಡ್ ಆಗಿದೆ. ನೋಡ್ಬೋದು, ಅವರೆಲ್ಲ ಸಸಿಗಳನ್ನ ಎತ್ಕೊಂಡಾರೆ. ಸಪೋಟೊ, ನಿಂಬು, ತೆಂಗು ಮತ್ತು ಕಾಳುಮೆಣಸು ಎಲ್ಲ ಸಸಿಗಳನ್ನ ನಾಟಿ ಮಾಡಿಕೊಂಡು ಗಾಡಿಯಲ್ಲಿ ಲೋಡ್ ಮಾಡ್ಕೊಂಡು ಹೊಂಟಿದ್ದಾರೆ. ಅದೇ ರೀತಿ ಗಾಡಿ ನೋಡ್ಬೋದು, MP 09 GF 25 ಕ್ಯಾಂಟರ್ ಗಾಡಿ. ಇದೇ ಗಾಡಿ ಈಗ ಹೊಂಟಿರೋದು MP ಗೆ. ಥ್ಯಾಂಕ್ ಯು ಸೋ ಮಚ್.